ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರ್ತಾನೆ ದುಡ್ಡನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ವಿಡಿಯೋ ರಿಲೇಟಿಂಗ್ ಟು ಮುನಿ, ದುಡ್ಡಿನ ಬಗ್ಗೆ ರಿಲೇಟ್ ಆಗಿರುತ್ತೆ ಈ ವಿಡಿಯೋ ಬಂದ್ಬಿಟ್ಟು. ಸೊ ಏನಪ್ಪ, ಹೇಗೆ ದುಡ್ಡಿಗೆ ನಾವು ರೆಸ್ಪೆಕ್ಟ್ನ ತೋರಿಸೋದು, ಗ್ರೇಟ್ಫುಲ್ನೆಸ್ನ ತೋರಿಸೋದು, ಹೇಗೆ ದುಡ್ಡು ನಮ್ಮನ್ನ ಲವ್ ಮಾಡೋ ಥರ ಮಾಡೋದು, ನಾವು ಕೂಡ ದುಡ್ಡನ್ನ ಲವ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ವೆರಿ ಫಸ್ಟ್, ದುಡ್ಡಿಗೂ ಕೂಡ ಒಂದು ಮನುಷ್ಯರ ಥರನೇ ಟ್ರೀಟ್ ಮಾಡಿಬಿಡಿ. ಇನ್ನೂ ನಿಮಗೆ ತುಂಬ ಅದನ್ನು ಏನು ಮಾಡೋದು, ಮನಸ್ಸಿಗೆ ಹತ್ತಿರ ಆಗೋ ಥರ ಹೇಳೋಕ್ಕೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಅದು ಹೇಗೆ ಅಂತ ಹೇಳಿ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ದಟ್ ನಾನು ನಿಮ್ಗೆ ಹೇಳ್ತೀನಿ, ದುಡ್ಡನ್ನು ಕೂಡ ಮನುಷ್ಯರ ಥರನೇ ಟ್ರೀಟ್ ಮಾಡಿ. ಅದಕ್ಕೂ ಜೀವ ಇದೆ. ಆ್ಯಂಡ್ ಅದು ಕೂಡ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಮನೇಲಿ ಏನೋ ಒಂದು ಅಡುಗೆ ಮಾಡಿರ್ತೀವಿ, ಅದನ್ನು ನಮ್ಮ ಮನೇಲಿ ಅಪ್ರೈಸ್ ಮಾಡಿದ್ರು, ವಾವ್ ಸಖತ್ತಾಗಿದೆ, ಏನು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಅಂದರೆ ನಾವು ಒಂಚೂರು ಇಲ್ಲಿದ್ದರು ಚೂರಿಲ್ಲಿ ಹೋಗ್ತೀವಿ, ಏನೋ ಒಂಥರ ಖುಷಿ ಆಗುತ್ತೆ. ನೆಕ್ಸ್ಟ್ ಮಧ್ಯಾಹ್ನ ಇನ್ನೊಂದೇನೋ ಒಂದು ಪ್ರಿಪೇರ್ ಮಾಡಬೇಕಾದ್ರೆ ನಮಗೇನಾಗುತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಇವಾಗ ಅವ್ರು ಇಷ್ಟಪಟ್ಟು ತಿಂದರು ಅಲ್ವಾ. ಸೊ ವೆರಿ ಫಸ್ಟ್ ಅಡುಗೆ ಮಾಡಿದವ್ರಿಗೆ ಏನಾಗಿರುತ್ತೆ ಅಂದರೆ, ಅವರು ತುಂಬ ಪ್ರೀತಿಯಿಂದ ಮಾಡಿರ್ತಾರೆ. ಪ್ರೀತಿ ಹಾಕಿ ಅದರಲ್ಲಿ ಅಡುಗೆ ಮಾಡಿ ಇಲ್ಲದೆ ಇರೋರು ಇನ್ಮೇಲಿಂದ ನೀವು ಅಡುಗೆ ಮಾಡ್ತಾ ಅದಕ್ಕೆ ಸ್ವಲ್ಪ ನಿಮ್ಮ ಪ್ರೀತಿನ, ನಿಮ್ಮ ಒಳ್ಳೆತನನ ಆ್ಯಡ್ ಮಾಡಿಬಿಟ್ಟು ಅಡುಗೆನ ಮಾಡಿ. ಅಪ್ರೈಸ್ ಮಾಡಿದ್ರೆ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ವಿತೌಟ್ ಅಪ್ರೈಸಿಂಗ್ ಆಲ್ಸೋ ನೀವು ಆ ಥರ ಅಡುಗೆನ ಮಾಡಿ. ಯಾವತ್ತೇ ಅಡುಗೆ ಮಾಡಬೇಕಾದ್ರೆ ಪ್ರೀತಿನ ತುಂಬಿಸಿ, ಯಾವುದೋ ಒಂದು ಟೆನ್ಷನ್ನ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಅದನ್ನು ತಿಂದವರಿಗೂ ಆ ಟೆನ್ಷನ್ನಿಂದ ಅವ್ರ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅವ್ರದ್ದು ಯಾವುದೋ ಬ್ಲಾಕೇಜಸ್ ಇರ್ಬೋದು, ಟ್ರಾಮಾಸ್ ಇರ್ಬೋದು, ಈ ಥರ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಇವತ್ತು ಮನಿ ಬಗ್ಗೆ ಮಾತಾಡ್ಬೇಕು ನಾವು ಅಲ್ವಾ. ಸೊ ಹೇಗೆ ಅಪ್ರೈಸ್ ಮಾಡಿದ್ರೆ ನಮಗೆ ಖುಷಿ ಆಗತ್ತೋ, ಅದೇ ಥರ ನಾವು ಮನಿಗೆ ಥ್ಯಾಂಕ್ಫುಲ್ನೆಸ್ನ ತೋರಿಸ್ತಾ ಇದ್ರೆ, ಗ್ರೇಟ್ಫುಲ್ನೆಸ್ನ ತೋರಿಸ್ತಾ ಇದ್ದೀವಿ ಅಂದರೆ ಮನಿ ಕೂಡ ತುಂಬ ಹ್ಯಾಪಿ ಆಗುತ್ತೆ. ಆ್ಯಂಡ್ ಯೂನಿವರ್ಸ್ಗೆ ಗೊತ್ತಾಗುತ್ತೆ, ಇವರು ದುಡ್ಡನ್ನ ತುಂಬ ಇಷ್ಟಪಡ್ತಾರೆ, ದುಡ್ಡಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಆ್ಯಂಡ್ ದುಡ್ಡನ್ನ ಲವ್ ಮಾಡ್ತಾರೆ. ಸೊ ಇವ್ರಿಗೆ ದುಡ್ಡನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದೆರಡು ಮೂರು ಟ್ರಿಕ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ವೆರಿ ಫಸ್ಟ್, ಎವ್ರಿ ಡೇ ನೀವು ಎದ್ದಿದ ತಕ್ಷಣ ಅಥವಾ ನಿಮಗೆ ಎಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಆಗುತ್ತಲ್ವ, ಆ ಟೈಮಲ್ಲಿ ನೀವೇನು ಮಾಡಿ ಅಂತಂದರೆ ಮನಿಗೆ ಗ್ರೇಟ್ಫುಲ್ನೆಸ್ನ ತೋರಿಸಿ. ಯಾವ ಥರ ಅಂತಂದರೆ, ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಆಲ್ ದ ಮನಿ ದಟ್ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ನಮ್ಮ ಲೈಫಲ್ಲಿ ನೀವು ಜಸ್ಟ್ ಥಿಂಕ್ ಮಾಡಿ, ಬರೀ ದುಡ್ಡಿಲ್ಲ 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 ಅಂತ ಹೇಳೋ ದಿನಗಳೇ ನಮಗೆ ನೆನಪಿದೆ ಬಿಟ್ಟರೆ, ನೀವು ಹುಟ್ಟಿದಾಗಿಂದ, ನೀವು ಹುಟ್ಟಿದ ಮೇಲೆ ಹಾಲು ಕುಡಿಯೋಕ್ಕಿರ್ಬೋದು, ಹಾಲಿಗೆ ದುಡ್ಡು ಪೇ ಮಾಡಿರ್ತಾರೆ. ಹಾಲು ಮನೆಯಲ್ಲೇ ಸಿಗ್ತಾ ಇತ್ತು ಅಂತಂದ್ರೂ ಆ ಹಸುನ ತರೋದಕ್ಕೆ ದುಡ್ಡು ಪೇ ಮಾಡಿರ್ತಾರಲ್ವ. ಆ ಹಸುಗೆ ಹುಲ್ಲು ಇರ್ಬೋದು, ಅಥವಾ ಆ ಹಸುಗೆ ನಾವು ಏನು ಫುಡ್ನ ಕೊಡ್ತೀವಿ ಅದೆಲ್ಲದಕ್ಕೂ ದುಡ್ಡು ಪೇ ಮಾಡಿರ್ತಾನೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದ್ರಿಗಿಂತ ಮುಂಚೆ ಹೇಳ್ತೀನಿ, ನೀವು ಹುಟ್ಟೋಕ್ಕಿಂತ ಮುಂಚೆ ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಟ್ಯಾಬ್ಲೆಟ್ಸಿಗೆ ಆ್ಯಂಡ್ ನಿಮಗೆ ಏನೇನು ಪ್ರೋಟೀನ್ಸ್ ಬೇಕಾಗಿರುತ್ತೆ, ಅದಕ್ಕೆ ಏನು ಫುಡ್ ತಿಂತಾರೆ, ಆ ಫುಡ್ಡೆಲ್ಲ ದುಡ್ಡಿಂದನೇ ಬಂದಿರೋ ಅಂಥದ್ದು. ಓಕೆ, ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ನಿಮಗೂ ಮತ್ತು ಮನಿಗೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅಂತ ಹೇಳೋದು. ಸೊ ಅದಕ್ಕೋಸ್ಕರ ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಆಲ್ ದ ಮನಿ ದಟ್ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್ ಅಂತ ಹೇಳ್ಬಿಡಿ. ಸೊ ಅಲ್ಲಿಂದ ಇಲ್ಲಿವರೆಗೆ ನೀವು ಕೌಂಟ್ ಮಾಡ್ಕೊಂಡು ಬಂದರೆ ಕೋಟಿಗಿಂತ ಜಾಸ್ತಿ, ಎಷ್ಟು ಕೋಟಿ ದುಡ್ಡು ಖರ್ಚಾಗಿದೆ, ನಿಮ್ಮ ಹತ್ರ ಬಂದಿದೆ, ನಿಮಗೋಸ್ಕರ ಎಷ್ಟು ದುಡ್ಡು ವರ್ಕ್ ಮಾಡಿದೆ ಅನ್ನೋದನ್ನು ಯು ಕಾಂಟ್ ಇಮ್ಯಾಜಿನ್. ಓಕೆ, ಹೆಂಗೆ ಹೇಳೋಣ. ಸೊ ಅದಕ್ಕೋಸ್ಕರ ಡೈಲಿ ಏನೇನು ಇಷ್ಟು ದಿನ ಏನೇನು ದುಡ್ಡು ಬಂದಿತ್ತು, ದುಡ್ಡು ಖರ್ಚು ಮಾಡಿದ್ದೀನಿ, ದುಡ್ಡು ಇಟ್ಕೊಂಡಿದ್ದೀನಿ, ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ಒಂದ್ಸತಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನೇನಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಆಗ್ತಾ ಇತ್ತು. ಸೊ ಅಷ್ಟಕ್ಕೆಲ್ಲ ನಿಮಗೆ ದುಡ್ಡು ಕೊಡ್ತಾ ಇದ್ರು ಅಂದರೆ ಅದಕ್ಕೆಲ್ಲ ಥ್ಯಾಂಕ್ಫುಲ್ನೆಸ್ನ ತೋರಿಸಿ. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಈಗ ನಿಮಗೆ ಯಾವುದೋ ಬರೋಂಥ ದುಡ್ಡಿರುತ್ತೆ, ಸೊ ಅದು ಕೂಡ ಆಲ್ರೆಡಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಥ್ಯಾಂಕ್ಫುಲ್ನೆಸ್ನ ತೋರಿಸ್ತಾ ರೈಟಿಂಗಲ್ಲಿ ತೋರಿಸಿದ್ರೆ ಇನ್ನೂ ತುಂಬ ಬೆಸ್ಟು. ಯಾಕೆ ಅಂತಂದರೆ, ಬರಿಬೇಕಾದ್ರೆ ನೋಡಿ, ಒಂದು ಕೈ ವರ್ಕ್ ಮಾಡ್ತಾ ಇರತ್ತೆ, ಸೊ ಕಣ್ಣು ನೋಡ್ತಾ ಇರತ್ತೆ, ಆಮೇಲೆ ಮನಸ್ಸು ಕೂಡ ಅದನ್ನು ಏನು ಬರಿಬೇಕು ಅನ್ನೋದನ್ನು ಮೈಂಡ್ ಏನಿದೆ ಅದು ಹೇಳ್ತಾ ಇರತ್ತೆ. ಸೊ
ಅದನ್ನು ಬಾಯಿ ಬಿಟ್ಟು ಹೇಳ್ತಾ ಬರೆದ್ರೆ ಅಂತೂ ಕಿವಿ ಕೂಡ ಕೇಳಿಸ್ಕೊಳ್ತಾ ಇರುತ್ತೆ. ಸೊ ಇಡೀ ಬಾಡಿ ಕೂಡ ಆ ಮುನಿಗೆ ಥ್ಯಾಂಕ್ಫುಲ್ನೆಸ್ನ ಹೇಳ್ತಾ ಇರುತ್ತೆ. ನಮ್ಗೆ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಸುಮ್ಮನೆ ಹೇಳ್ತಾ ಹೋಗ್ಬಿಟ್ರೆ ಅಷ್ಟೊಂದು ಕಾನ್ಸಂಟ್ರೇಷನ್ ಬರಲ್ಲ ಅಂತ. ಸೊ ಎಲ್ಲ ನಮ್ಮ ಆರ್ಗನ್ಸ್ ಕೂಡ ಒಂದು ಪಾರ್ಟ್ಸ್ ಕೂಡ ಏನು ಮಾಡುತ್ತೆ, ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡಿ ಬರೆಯೋದಕ್ಕೆ ಟೈಮೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಬಾಯಲ್ಲಾದರೂ ಹೇಳ್ಕೊಳ್ಳಿ. ಆ್ಯಂಡ್ ಅದು 1 ರೂಪಿ ಇರ್ಬೋದು, 10 ರೂಪೀಸ್ ಇರ್ಬೋದು, 1000 ಇರ್ಬೋದು, ಕ್ರೋರ್ಸ್ ಇರ್ಬೋದು. ವೆರಿ ಫಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಯೂನಿವರ್ಸ್ಗೆ 1 ರೂಪಿ ಅಂದ್ರೂ ಒಂದೇ ಆ್ಯಂಡ್ 1 ಕ್ರೋರ್ ಅಂದ್ರೂ ಒಂದೇ. ಅಂದರೆ ಅಲ್ಲಿ ಡಿಫ್ರೆನ್ಸ್ ಇಲ್ಲ. ನಮಗೆ 1 ರೂಪೀಸ್ ಅಂದರೆ ಇಟ್ಸ್ ಜಸ್ಟ್ 1 ರೂಪಿ, ಬಟ್ 1 ಕ್ರೋರ್ ಅಂದರೆ 1 ಕ್ರೋರ್ ಅಂತ. ಬಟ್ ಯೂನಿವರ್ಸ್ಗೆ ಆ ಥರ ಇಲ್ಲ. 1 ರೂಪಿಗೆ ಯಾವ ವ್ಯಾಲ್ಯೂ ಇದೆಯೋ 1 ಕ್ರೋರಿಗೂ ಅದೇ ವ್ಯಾಲ್ಯೂ. ಸೊ ನೀವು ಏನು ಅಮೌಂಟ್ ಬೇಕೋ ಯೂನಿವರ್ಸ್ ಹತ್ರ ಸಿಗತ್ತೆ ಅಂತಲೇ ಕೇಳಿ. ಆ 1 ರೂಪಾಯಿಗೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನೀವು 1 ರೂಪಾಯಿ ಇವತ್ತು ನನಗೆ ಸಿಗಬೇಕಪ್ಪ, ನನಗೇನೋ ಒಂದು ಚಾಕ್ಲೇಟ್ ತೊಗೋಬೇಕು ಅಂತಂದರೆ ಸಿಗತ್ತೆ ಅಂತ ನಿಮ್ಮ ಮನಸ್ಸು ಒಪ್ಕೊಳ್ಳುತ್ತೆ. ಅದೇ 1 ಕ್ರೋರ್ ರೂಪೀಸ್ ಇವತ್ತು ನನಗೆ ಬೇಕಪ್ಪ, ನಾನೇನೋ ಒಂದು ಮಾಡಬೇಕು ಅಂದರೆ ಸಿಗತ್ತೆ ಅಂದರೆ ನಿಮ್ಮ ಮನಸ್ಸು ಒಪ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. 1 ಕ್ರೋರ 1 ರೂಪೀಸ್ ಸಿಗೋದೇ ಕಷ್ಟ ಇದೆ ಅಂತ. ಸೊ ಆ ಥಾಟ್ನ ಬಿಟ್ಟು ಹಾಕ್ಬಿಡಿ. 1 ರೂಪೀಸಿಗೂ 1 ಕ್ರೋರ್ಸಿಗೂ ಎಷ್ಟು ದುಡ್ಡಿಗೂ ಯೂನಿವರ್ಸಲ್ಲಿ ಡಿಫ್ರೆನ್ಸ್ ಇಲ್ಲ. ಎಲ್ಲದೂ ಒಂದೇ ಯೂನಿವರ್ಸ್ಗೆ. ಓಕೆ, ನೀವು ಹೇಗೆ ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಅರ್ಥ ಮಾಡಿಸ್ತೀರಾ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ಅದನ್ನು ಒಪ್ಕೊಳ್ಳುತ್ತೆ, ಅದ್ರ ಬೇಸ್ ಮೇಲೆ ಏನಾಗಿರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್. ಅದರ ಬೇಸ್ ಮೇಲೆ ಏನಾಗಿರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಅದಾದಮೇಲೆ ಈಗ ನಾನು ದುಡ್ಡು ತಗೊಬಂದಿದ್ದೆ. ಸೊ ಇದು ಯಾಕೆ ಅಂತ ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ. ಹೇಳೋಕ್ಕಿಂತ ಮುಂಚೆ ಬರೆಯೋದು ಹೇಳಿದೆ ಅಲ್ವಾ. ಸೊ ಯಾರಿಗೋ ನೀವು ಕೊಡೋದಿದ್ರು ಆಲ್ರೆಡಿ ಕೊಟ್ಟಿದ್ದೀರಾ, ಅವ್ರು ತುಂಬ ಖುಷಿ ಪಟ್ಟಿದ್ದಾರೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಎವ್ರಿ ಡೇ ನೀವೊಂದು ಶುಗರ್ ತೊಗೊಬನ್ನಿ. ಸೊ ನಾನು ಶುಗರ್ ತರೋದಕ್ಕೆ ಇಷ್ಟು ದುಡ್ಡನ್ನ ಕೊಟ್ಟೆ, ಒಂದು 40 ರೂಪೀಸ್ ಕೊಟ್ಟಿದ್ದೀನಿ. ಆ 40 ರೂಪೀಸಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ 40 ರೂಪೀಸಿಂದ ನಾನು ಶುಗರ್ ತರೋ ಹಾಗಾಯಿತು. ಆ ಶುಗರಿಂದ ನಾನು ಏನೇನೆಲ್ಲ ಯೂಸ್ ಮಾಡಿಕೊಂಡೆ, ಟೀ ಮಾಡಿಕೊಂಡೆ ಅಥವಾ ಇನ್ನೇನೋ ಫುಡ್ಗೆ ಅದನ್ನು ಹಾಕ್ಕೊಂಡೆ. ಸೊ ಅದೆಲ್ಲದಕ್ಕೂ ಥ್ಯಾಂಕ್ಫುಲ್ನೆಸ್ನ ತೋರಿಸಿ, ಗ್ರೇಟ್ಫುಲ್ನೆಸ್ನ ತೋರಿಸಿ. ಬೇಕಾದರೆ ಬರಿಬೇಕಾದ್ರೆ ಆ 40 ರೂಪೀಸಿಗೆ ಅಷ್ಟೇ ಶುಗರ್ ತರೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಬರೆದ್ಬಿಟ್ಟು ಇಮ್ಯಾಜಿನೇಷನ್, ವಿಜುವಲೈಸೇಷನಲ್ಲಿ ಏನು ಮಾಡಿ ನೀವು ಏನೇನಕ್ಕೆ ಯೂಸ್ ಮಾಡಿದ್ರಿ. ಸೊ ಇದೆಲ್ಲದಕ್ಕೂ ಸಾಧ್ಯ ಆಯಿತು ಇಷ್ಟು ದುಡ್ಡಿಂದ. ಬರೀ ಒಂದು 40 ರೂಪೀಸಲ್ಲಿ ನಾನು ಇಷ್ಟು ಹ್ಯಾಪಿನೆಸ್ನ ಪಡ್ಕೊಂಡೆ ಅನ್ನೋದನ್ನು ನೀವೇನು ಮಾಡಿ ವಿಜುವಲೈಸ್ ಮಾಡಿ. ಓಕೆನಾ? ಅದಾದಮೇಲೆ ಯಾರೋ ನಿಮಗೆ ದುಡ್ಡು ಕೊಡೋದಿದೆ ಅಂತ ಅಂದರೂ ಕೂಡ ಅದನ್ನು ಕೂಡ ಬರೀರಿ. ಆಲ್ರೆಡಿ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಸೊ ಆ ಮನಿಗೂ ಥ್ಯಾಂಕ್ಸ್. ಅವರಿಗೆ ಆ ದುಡ್ಡನ್ನ ಕೊಡಬೇಕು ಅಂತ ನಿಮಗೆ ಅನಿಸಿರೋದಕ್ಕೆ. ಆ್ಯಂಡ್ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಆ ದುಡ್ಡು ಬಂತಲ್ವ, ಸೊ ಆ ದುಡ್ಡು ಅವ್ರಿಗೆ ಬಂದಿರೋದಕ್ಕೆ ಅವ್ರು ನಿಮಗೆ ಕೊಡೋಕ್ಕಾಗಿರೋದು. ಸೊ ಅದೆಲ್ಲದಕ್ಕೂ ನೀವು ಥ್ಯಾಂಕ್ಫುಲ್ನೆಸ್ನ ತೋರಿಸಿ. ಅದನ್ನು ಬಿಟ್ಬಿಟ್ಟು ಹೇಗೆ ಬರುತ್ತೆ, ಅವ್ರ ಹತ್ರ ದುಡ್ಡೇ ಇಲ್ಲ, ಅದ್ರ ಪ್ರೋಸೆಸ್ ಎಲ್ಲ ನೀವು ಥಿಂಕ್ ಮಾಡೋ ನೀಡಿಲ್ಲ, ಅದನ್ನೆಲ್ಲ ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ನೀವೇನಿದ್ರು ಎಂಡ್ ರಿಸಲ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಓಕೆನಾ? 3 ಟ್ರಿಕ್ಸ್ ಹೇಳಿದೆ. ಸೊ ಥ್ರೂ ಔಟ್ ದ ಇಯರ್ ನಾವು ಥ್ರೂ ಔಟ್ ದ ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಷ್ಟು ದುಡ್ಡು ನಮ್ಮ ಹತ್ರ ಬಂದಿದೆ, ಹೋಗಿದೆ, ಅದೆಲ್ಲದಕ್ಕೂ ಥ್ಯಾಂಕ್ಫುಲ್ನೆಸ್ನ ತೋರಿಸೋದು. ಆ್ಯಂಡ್ ನಮಗೆ ಬರೋಕ್ಕಿರೋ ದುಡ್ಡಿಗೆ ಆ್ಯಂಡ್ ನಾವು ಕೊಡೋಕ್ಕಿರೋ ದುಡ್ಡಿಗೆ ಎಲ್ಲದಕ್ಕೂ ಥ್ಯಾಂಕ್ಫುಲ್ನೆಸ್ನ ತೋರಿಸೋ ಅಂಥದ್ದು. ಅದಾದಮೇಲೆ ನಾನು ಏನು ಹೇಳ್ತೀನಿ ಅಂದರೆ, ಇದೊಂದು ಟ್ರಿಕ್. ನಾವು ಆಲ್ಮೋಸ್ಟ್ ರಿಚ್ ಪರ್ಸನ್ ಯಾವ ಥರ ಇರ್ತಾರೆ ಆ ಮೈಂಡ್ ಸೆಟ್ಟಲ್ಲಿ ಇರಬೇಕಾಗತ್ತೆ. ಆವಾಗಲೇ ದುಡ್ಡು ನಮ್ಮ ಹತ್ರ ಬರೋದು. ಯಾಕೆಂದರೆ ನಾನು ನಿಮಗೆ ಹೇಳಿದ್ದೀನಿ, ಯಾವುದೇ ಮ್ಯಾನಿಫೆಸ್ಟೇಷನ್ ಇರ್ಬೋದು, ನಮ್ಮ ವೈಬ್ರೇಷನ್, ನಮ್ಮ ಫ್ರೀಕ್ವೆನ್ಸಿ ಎಲ್ಲ ಕೂಡ ಮ್ಯಾಚ್ ಆಗಬೇಕು ಆ್ಯಂಡ್ ನಾವು ಅಲೈನ್ ಆಗಿರಬೇಕು. ಆಗ ಮಾತ್ರ ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುವಂಥದ್ದು. ಸೊ ಇದೊಂದು ಟ್ರಿಕ್ ಏನಪ್ಪ ಅಂತ ಅಂದರೆ, 20 ರೂಪೀಸೇ ತೊಗೋಬೇಕಂತ ಇಲ್ಲ, ನಾನು ಇಲ್ಲಿ 10 ರೂಪೀಸ್ ಇಟ್ಕೊಂಡಿದ್ದೀನಿ, ಇಷ್ಟೇ ತೊಗೋಬೇಕಂತಲ್ಲ. ಬೇಕಾದರೆ 1 ರೂಪಿ ಕೂಡ ನೀವು ತೊಗೋಬೋದು. ಎಷ್ಟೋ ಒಂದು ದುಡ್ಡನ್ನ ತಗೊಬಿಟ್ಟು ಈ ದುಡ್ಡಿಗೆ ಒಂದು ಎನರ್ಜಿನ ಪಾಸ್ ಮಾಡಿ. ಎನರ್ಜಿ ಪಾಸ್ ಮಾಡೋದಂದರೆ ಏನೋ ದೊಡ್ಡ ವಿಶೇಷ ಅಲ್ಲ, ಪಾಸಿಟಿವ್ ವೈಬ್ನ. ಈ ದುಡ್ಡು ನನಗೆ 20 ರೂಪೀಸ್ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಇದನ್ನು ನಾನು ಯಾರಿಗೆ ಕೊಡ್ತಾ ಇದ್ದೀನಿ, ಅವರಿಗೆ ಈ 20 ರೂಪೀಸ್ 20 ಕ್ರೋರ್ಸ್ ಆಗಿ ಟರ್ನ್ ಆಗ್ತಾ ಇದೆ. ಅವ್ರ ಲೈಫ್ ತುಂಬ ಮಿರಾಕಲ್ ಆಗ್ತಾ ಇದೆ. ಈ 20 ರೂಪೀಸ್ ಅನ್ನೋದು ಯಾರಿಗೆ ತುಂಬ ನೀಡಿದೆ ಅವರಿಗೇನೆ ಹೋಗ್ತಾ ಇದೆ. ಈ ಥರ ಎಲ್ಲ ಒಂದು ವಿಜುವಲೈಸ್ ಮಾಡಿ. ಬೇಕಾದರೆ ಒಂದು ಚಿಟ್ಟಲ್ಲೂ ಬರೀರಿ, ಥ್ಯಾಂಕ್ ಯು 20 ರೂಪೀಸ್
ಅಂತ ಹೇಳಿ ಬರೆದ್ಬಿಟ್ಟು ಅದ್ರ ಕೆಳಗಡೆ ಬೇಕಾದರೆ ಬರಿಬೋದು. ಯಾರು ಇದನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ, ನಾನು ನಿಮಗೆ ಇದನ್ನು ನೀಡಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಯೂನಿವರ್ಸ್ ನನಗೆ ಹೇಳಿದೆ. ಸೊ ಈ ದುಡ್ಡಿಂದ ನಿಮಗೆ 20 crore ರೂಪೀಸು ಆಗ್ಬೋದು, ನಿಮ್ಮ ಲೈಫಲ್ಲಿ ಏನೇ ಮಿರಾಕಲ್ ಆಗ್ಬೋದು. ಈ ದುಡ್ಡನ್ನ ನೀವು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಬರಿಬೋದು. ಬರೆದ್ಬಿಟ್ಟು ನೀವು ಆ ಚಿಟ್ಟನ್ನು ಇದನ್ನು ಎರಡೂ ಒಟ್ಟಿಗೆನೂ ಇಟ್ಕೋಬೋದು. ಅಥವಾ ಬರೀ ಈ 20 ರೂಪೀಸ್ ನೀವು ಹೋಗ್ಬೇಕಾದ್ರೆ ಎಲ್ಲೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತೀರ, ಅಲ್ಲಿ ಸುಮ್ಮನೆ ಇಟ್ಬಿಟ್ಟು ಹೋಗ್ಬಿಡಿ. ಅಥವಾ ಬಸ್ಸಲ್ಲಿ ಕೂತ್ಕೊತೀರಾ, ಅಲ್ಲಿ ಸುಮ್ಮನೆ ಇಟ್ಬಿಟ್ಟು ಹೋಗ್ಬಿಡಿ. ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲೊಂದು ಕಡೆ ಯಾರಾದರೂ ನೋಡ್ತಾರೆ, ಅಲ್ಲಿ ನೋಡಿ ತಗೊಳ್ತಾರೆ ಅನ್ನೋಂಥ ಒಂದು ಜಾಗ ಇರುತ್ತಲ್ವ, ಸೊ ಸುಮ್ಮನೆ ಅಲ್ಲಿ ಇಟ್ಟು ಬಂದ್ಬಿಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ದುಡ್ಡು ಆಗ ಏನಾಗತ್ತೆ ಅಂದರೆ, ನಾವು ಯೂನಿವರ್ಸ್ಗೆ ಪ್ರೇ ಮಾಡಿ ಇಟ್ಟಿರ್ತೀವಿ. ಸೊ ಇದು ಯಾರಿಗೆ ನೀಡಿದೆ ಅವ್ರಿಗೇನೆ ಖಂಡಿತವಾಗ್ಲೂ ಹೋಗುತ್ತೆ. ಸೊ ಯೂನಿವರ್ಸ್ಗೂ ಗೊತ್ತಾಗುತ್ತೆ, ಇವಳಿಗೆ ಕೊಟ್ಟರೆ ಇವಳು ತುಂಬ ಖುಷಿ ಪಡ್ತಾಳೆ, ಖುಷಿಯಿಂದ ಬೇರೆಯವರಿಗೂ ದುಡ್ಡನ್ನ ಕೊಡ್ತಾಳೆ. ಆ್ಯಂಡ್ ಆ ದುಡ್ಡಿಗೂ ಒಂದು ವ್ಯಾಲ್ಯೂ ಇದೆ. ಸೊ ದುಡ್ಡಿಗೂ ತುಂಬ ಖುಷಿ ಆಗುತ್ತೆ. ಇವಳು ನನ್ನ ಎಲ್ಲರ ಜೊತೆನೂ ಶೇರ್ ಮಾಡ್ಕೊತಾಳೆ, ಅಂದರೆ ಯಾರಿಗೂ ಕಷ್ಟ ಅಂದಾಗ ಹೆಲ್ಪ್ ಮಾಡ್ತಾಳೆ, ನನ್ನಲ್ಲಿ ಕಳಿಸ್ತಾಳೆ ಅನ್ನೋ ಒಂದು ಫೀಲ್ ಆ ದುಡ್ಡಿಗೂ ಕೂಡ ಬರುತ್ತೆ. ಸೊ ನೀವು ಕೂಡ ಆಮೇಲೆ ಇಡೀ ದಿನ ಇಟ್ಬಿಟ್ಟು ಇಡೀ ದಿನ ಅಯ್ಯೋ 20 ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟೆ, ಅಯ್ಯೋ 20 ರೂಪಾಯಿ ಅಲ್ಲಿ ಇಟ್ಬಿಟ್ಟೆ, ಅಯ್ಯೋ ಆ 20 ರೂಪಾಯಿ ಇಟ್ಟಿದ್ರೆ ನನಗೇನೋ ಒಂದು ಬಿಸ್ಕೆಟ್ ತೊಗೋಬೋದಿತ್ತು, ನಾನೇನೋ ಒಂದು ಫ್ರೂಟ್ ತೊಗೋಬೋದಿತ್ತು. ನೋ, ಅದು ಲೆಟ್ ಗೋ, ಬಿಟ್ಟು ಹಾಕ್ಬಿಡಿ ಅದನ್ನು. ಓಕೆನಾ? ಆ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ. ಅಂದರೆ ಈಗ ರಿಚ್ ಪರ್ಸನ್ಸ್ ಏನು ಥಿಂಕ್ ಮಾಡ್ತಾರೆ, ಇದೊಂದು 20 ರೂಪೀಸ್ ಹೋಗಿದ ತಕ್ಷಣ ಅವರು ಏನೋ ಆಗೋಯ್ತು ಲೈಫಲ್ಲಿ ಅನ್ನೋ ಥರ ಥಿಂಕ್ ಮಾಡ್ತಾರಾ? ನೋ ಅಲ್ವಾ? ಸೊ ಆ ಥರ ನೀವು ಥಿಂಕ್ ಮಾಡಬೇಕಾಗತ್ತೆ. ಆ್ಯಂಡ್ ನಾವು ದುಡ್ದಿರೋದ್ರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಬೇರೆಯವರಿಗೆ ದಾನ ಮಾಡಬೇಕು. ಈ ರೀತಿಯಲ್ಲಿ ಒಂದು ದಾನನ ಮಾಡಿ, ಖಂಡಿತ ಅದು ಯಾರಿಗೆ ನೀಡಿದೆ ಅವ್ರಿಗೇನೆ ಹೋಗುತ್ತೆ. ಓಕೆನಾ? ಇದೊಂದು ಮೊನ್ನಿನ ನಾವು ಫ್ರೀಕ್ವೆನ್ಸಿ ವೈಬ್ರೇಷನ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ರಿಚ್ ಪೀಪಲ್ಸ್ ಥರ ಥಿಂಕ್ ಮಾಡೋದಕ್ಕೆ ಆ್ಯಂಡ್ ಬೇರೆಯವರಿಗೆ ನಾವು ದುಡ್ದಿರೋದ್ರಲ್ಲಿ ಸ್ವಲ್ಪನ ಅವರು ಯಾರಿಗೆ ನೀಡಿದೆ ಅವ್ರಿಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಒಂದು ಟ್ರಿಕ್ ಆಗಿರುತ್ತೆ. ಇನ್ನೊಂದು ಟ್ರಿಕ್ ನಾನು ನಿಮಗೆ ಹೇಳಿದೆ, ರೈಟಿಂಗಲ್ಲಿ ನಾವು ಮೊನ್ನಿಗೆ ಏನು ಮಾಡೋದು, ಗ್ರೇಟ್ಫುಲ್ನೆಸ್ನ ತೋರಿಸುವಂಥದ್ದು ಇರ್ಬೋದು ಆ್ಯಂಡ್ ಥ್ಯಾಂಕ್ಫುಲ್ನೆಸ್ನ ತೋರಿಸುವಂಥದ್ದು ಇರ್ಬೋದು. ಸೊ ಬರೆದು ಬಿಟ್ಟು ಅದನ್ನು ಇದು ಮಾಡೋದು. ಆಮೇಲೆ ಈಗ ಒಂದು ಬಿಸ್ನೆಸ್ ಮ್ಯಾನ್ ಅಂತ ಇಟ್ಕೊಳ್ಳೋಣ, ಅಥವಾ ಡೈಲಿ ಅವರಿಗೆ ದುಡ್ಡು ಬರ್ತಾ ಇರುತ್ತೆ ಆ್ಯಂಡ್ ಹೋಗ್ತಾ ಇರುತ್ತೆ ಆ ಥರ. ಈಗ ದಟ್ ಮೀನ್ಸ್ ಈಗ ಯಾವುದೋ ಒಬ್ಬರು ಕಾರ್ಪೊರೇಟರ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಮಂತ್ಲಿ ಒನ್ಸ್ ಅವರಿಗೆ ಸ್ಯಾಲ್ರಿ ಬರೋದಲ್ವಾ. ಬಟ್ ಅದೇ ಥರ ಯಾವುದೊಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ, ಒಂದು ಅಂಗಡಿನ ಮಾಡ್ತಾ ಇದ್ದಾರೆ, ಇನ್ನೊಂದೇನೋ ಮತ್ತೊಂದೇನೋ ಮಗ್ದೊಂದೇನೋ ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಡೈಲಿ ದುಡ್ಡು ಬರ್ತಾ ಇರುತ್ತೆ. ಸೊ ಎವ್ರಿ ಟೈಮ್ ನೀವು ದುಡ್ಡು ತೊಗೋಬೇಕಾದ್ರೆ ಇಷ್ಟು ದುಡ್ಡು ನನ್ನ ಹತ್ರ ಬರ್ತಾ ಇದೆ, ಇದರಲ್ಲಿ ನೀವು ಎಷ್ಟು ಸಾಲ ಕಟ್ಟಕ್ಕಿದೆಯೋ, ಇದ್ರಲ್ಲಿ ಎಷ್ಟು ನೀವು ಬೇರೆಯವ್ರಿಗೆ ಕೊಡೋಕ್ಕಿದೆಯೋ ಅದೆಲ್ಲ ಸೆಕೆಂಡ್ರಿ. ಸೊ ನನಗೆ 100 ರೂಪೀಸ್ ಬರ್ತದೆ, ಥ್ಯಾಂಕ್ ಯು ಸೋ ಮಚ್, this 100 rupees you are coming to my life, I am very happy and grateful for you ಅನ್ನೋ ಥರ. ಅದಕ್ಕೆ ಗ್ರೇಟ್ಫುಲ್ನೆಸ್ನ ತೋರಿಸಿ. ಆ್ಯಂಡ್ ಇನ್ನೊಬ್ರಿಗೆ ಯಾರಿಗೋ ಕೊಡ್ತಾ ಇದ್ದೀರಾ ಅಂದರೆ, ವಾವ್ ಮೊನ್ನೆ ನೀನು ನನ್ನ ಹತ್ರ ಇರೋದಕ್ಕೆ ನಾನು ಇದನ್ನು ಬೇರೆಯವ್ರಿಗೆ ಕೊಡೋಕ್ಕಾಗ್ತಾ ಇರೋದು. ಸೊ ನೀನು ಅವರಿಗೂ ಡಬಲ್ ಆಗು, ನನಗೂ ಅದರ ತ್ರಿಬಲ್ ಆಗು ಅಂತಲೇ ಕೇಳ್ಕೊಳ್ಳಿ, ಅದರಲ್ಲೇನಿದೆ. ಈ ಥರ ನಾನಂತೂ ಯಾರಿಗೆ ದುಡ್ಡು ಕೊಡಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಿ, ದುಡ್ಡು ನಮ್ಮ ಕಡೆ ಮುಖ ಮಾಡಿರಬೇಕು, ಅವ್ರ ಕಡೆ ಮುಖ ಮಾಡಿರಬೇಕು. ನಾನಂತೂ ಮನಸಾರೆ ಯಾವಾಗಲೂ ಹೇಳ್ತೀನಿ, ಒಂದು 20 ರೂಪೀಸ್ ಕೊಟ್ಟರು ಇದು 20 crores ಆಗಲಿ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ಅದೇ ಥರ ಅಂದರೆ ನಾನು ಮನಸಾರೆ ಹೇಳ್ತೀನಿ, ಒಂದು ಪ್ರೀತಿಯಿಂದ ಒಂದು ಮನಸಾರೆ ಹೇಳಿ, ಏನೇ ಹೇಳೋದಿದ್ರು ಸುಮ್ಮನೆ ಒಟ್ಟು ಕಾಟಾಚಾರಕ್ಕೆ ಹೇಳೋದಂತ ಹೇಳ್ತಾರಲ್ಲ, ಆ ಥರ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ. ಇದು ಒಂದು ಮೊನಿನ ನೀವು ಹೊಲಿಸ್ಕೊಳ್ಳುವಂತಹ ಇದೊಂದು 2-3 ಟ್ರಿಕ್ ಆಗಿರುತ್ತೆ. ಆ್ಯಂಡ್ ಆಲ್ವೇಸ್ ಈ ವಿಡಿಯೋ ನೋಡೋರು ಅಂತ ಅಂದ್ಕೊಳ್ತಾ ಇರ್ಬೋದು, ಅಥವಾ ಬೇರೆಯವರು ಅನ್ಕೋಬೋದು, ಇವರೇನು ನಾನು ಮೊನ್ನೆ ಬಗ್ಗೆ ಹಿಂಗೆ ಗ್ರೇಟ್ಫುಲ್ನೆಸ್ನ ತೋರಿಸು, ಅದು ತೋರಿಸು, ಇದು ತೋರಿಸು ಅಂತ ಇರ್ತಾರೆ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಹೆಂಗೆ ಬರೀ ಗ್ರೇಟ್ಫುಲ್ನೆಸ್ನ ತೋರ್ಸೋಕ್ಕಾಗತ್ತೆ ಅಂತ. ಆ್ಯಂಡ್ ಕೆಲವ್ರು ಅನ್ಕೊಬೋದು, ಇವಳು ನನ್ನ ಹತ್ರ ಮೊನ್ನೆ ಹೇಳಿದ್ಲಲ್ಲ ಫೈನಾನ್ಷಿಯಲಿ ನಾನು ಪ್ರಾಬ್ಲಮಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು, ಬಟ್ ಇವತ್ತೇನು ಹಿಂಗೆ ಹೇಳ್ತಾ ಇದ್ದಾಳಲ್ಲ ಅಂತ. ನೋ, ಇದು ಮ್ಯಾನಿಫೆಸ್ಟರ್ಗೆ ಗೊತ್ತಿರುತ್ತೆ, ನಿಮಗೆ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲದನ್ನು ನೀವು ಪಾಸಿಟಿವ್ ಆಗಿ ತಗೋಬೋದು. ಬಟ್
ಎಲ್ಲೋ ಒಂದು ಕಡೆ ನೀವು ಅದನ್ನು ಹೇಳೋ ನೀಡ್ ಇರುತ್ತೆ. ಆಗ ನೀವು ಯಾವ ಥರ ಹೇಳಬೇಕು ಅಂದರೆ, ನಾನು ಆ ನೆಗೆಟಿವ್ಸ್ ನನ್ನ ಹತ್ರ ಈಗ ದುಡ್ಡಿಲ್ಲ ನಿಮಗೆ ಕೊಡೋದಕ್ಕೆ ಅಂತ ನಾನು ಹೇಳಬೇಕಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಅಥವಾ ನಾನು ಯಾವುದೊಂದು ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ, ನನ್ನ ಹತ್ರ ಈಗ ದುಡ್ಡಿಲ್ಲ, ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ, ಅದನ್ನು ನಾನು ಯಾರಿಗೋ ಹೇಳಬೇಕು ಅಂತ ಅಂದಾಗ ನಾನು ಅವರಿಗೆ ಆ್ಯಸ್ ಅ ಮ್ಯಾನಿಫೆಸ್ಟರ್ ಅವ್ರಿಗೆ ನಾನು ಅದನ್ನು ಕನ್ವೆ ಮಾಡ್ತಾ ಇರ್ತೀನಿ, ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಬಿಟ್ಟರೆ ನನ್ನ ಮನಸ್ಸು ಒಳಗಡೆ ತಗೊಳ್ತಾ ಇರಲ್ಲ. ಆ್ಯಂಡ್ ಆ ಮನಿಗೆ ನಾನು ಡಿಸ್ರೆಸ್ಪೆಕ್ಟ್ನ ತೋರಿಸ್ತಾ ಇರಲ್ಲ. ಆ್ಯಂಡ್ ಡೆಸ್ಪರೇಟ್ ಸಿಚುವೇಶನ್ಗೆ ಹೋಗ್ತಾ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಅಷ್ಟೇ, ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ಬೇರೆಯವ್ರ ಹತ್ರ ಕೇಳಬೇಕು ಅಂತ ಅಂದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಅವ್ರಿಗೆ ಐ ಆಮ್ ಜಸ್ಟ್ ಇನ್ಫಾರ್ಮಿಂಗ್ ಅಂತ ನಿಮ್ಮ ಮೈಂಡಿಗೆ ನೀವು ಅರ್ಥ ಮಾಡಿಸಿ. ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ದುಡ್ಡು ಬಗ್ಗೆ, ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಇಂಥ ಸಿಚುವೇಶನಲ್ಲಿ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಅಷ್ಟೇ. ಓಕೆ, ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಎಲ್ಲೂ ಮನಿ ಬಗ್ಗೆ ನೆಗೆಟಿವ್ನ ಕೊಡಬೇಡಿ. ಅಂದರೆ ನಿಮ್ಮ ಮೈಂಡ್ ಒಳಗಡೆ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಇನ್ಫಾರ್ಮ್ ಮಾಡುವಂಥ ಮ್ಯಾಟರ್ನ ಇನ್ಫಾರ್ಮ್ ಮಾಡಿ ಅಷ್ಟೇ, ಅಲ್ಲಿಗೆ ಲೆಟ್ ಗೋ ಮಾಡಿ. ಆ್ಯಂಡ್ ಈ ಟ್ರಿಕ್ಸ್ನು ಅಷ್ಟೇ, ಈ ಟ್ರಿಕ್ಸ್ ಮಾಡಿದಾಗೂ ಲೆಟ್ ಗೋ ಮಾಡಿಬಿಡಿ. ಆ್ಯಂಡ್ ರೈಟಿಂಗ್ ಟ್ರಿಕ್ಸ್ ಮಾಡಿದಾಗ್ಲೂ ಲೆಟ್ ಗೋ ಮಾಡಿಬಿಡಿ. ಸೊ ಇದೊಂದು ಟೈಪ್ ಆಫ್ ಮನಿ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ತೀವಿ. ಅದ್ರ ಜೊತೆಗೆ ಮನಿ ಬಗ್ಗೆ ಇರುವಂತಹ ನೆಗೆಟಿವ್ಸ್ನ ರಿಲೀಸ್ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಇನ್ನೊಂದು ಅಫರ್ಮೇಷನ್ ಹೇಳ್ತೀನಿ ನಾನು ನಿಮಗೆ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಐ ಟ್ರಸ್ಟ್ ಮನಿ, ಮನಿ ಟ್ರಸ್ಟ್ ಮೀ. ಐ ರೆಸ್ಪೆಕ್ಟ್ ಮನಿ, ಮನಿ ರೆಸ್ಪೆಕ್ಟ್ಸ್ ಮೀ. ಮನಿ ಕಮ್ಸ್ ಟು ಮೀ ಈಸಿಲಿ, ಫ್ರೀಲಿ, ಫ್ರೀಕ್ವೆಂಟ್ಲಿ, ಅಬಂಡೆನ್ಸ್ ಟು ಮೀ. ಇದನ್ನು ಯಾವಾಗಲೂ ಹೇಳ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ. I love money, money loves me. I trust money, money trusts me. I respect money, money respects me. Money comes to me easily, freely, frequently, abundance to me. So ಇದನ್ನು ಯಾವಾಗಲೂ ಹೇಳ್ಕೊಳ್ತಾ ಇರಿ. ಆ್ಯಂಡ್ ನಿಮ್ಮ ಹತ್ರ ಕೂಡ ಮನಿ ಕ್ರೋರ್ಸ್ ಟುಗೆದರ್ ಆಗಿ ಬರಲಿ, ಡಬಲ್ ಆಗಿ ಬರಲಿ, ತ್ರಿಬಲ್ ಆಗಿ ಬರಲಿ, 10x ಬರಲಿ, 20x ಬರಲಿ. ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ನಿಮಗೆ ಇನ್ಯಾವುದಾದ್ರೂ ಕಾನ್ಸೆಪ್ಟ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.